ಅಷ್ಟು ಅಷ್ಟು ಸಮಸ್ಯೆ ಆಗಿದೆ ಅಂತ ಕಣ್ಣೀರು ಹಾಕುವಷ್ಟು ಇಲ್ಲ ಸರ್, ನಿಜವಾಗ್ಲೂ ನನ್ನ ಸ್ವಂತ ದುಡ್ಡು ಕೊಟ್ಟು ನನಗೇನು ನಿರೀಕ್ಷೆ ಮಾಡಲಾರ್ದೇನೆ ನಾನೊಬ್ಬ ಬಡವಳು. ನಾವು ಕೂಡ ಕೂಲಿ ಮಾಡೋರು. ಆ ಕೂಲಿ ಮಾಡೋರ ಕಷ್ಟ ಏನಂತ ನನಗೆ ಗೊತ್ತದ. ಹಂಗಾಗಿ ನಾನು ಇವರೆಲ್ಲರಿಗೇನು ಮೀರಿದ್ದಲ್ಲ, ಎಂತೆಂಥ ಸ್ಕೀಮ್ಗಳು ಕೊಡ್ತಾರೆ, ಏನೇನೋ ಮಾಡ್ತಾರೆ. ಬಡವರಿಗಾಗಿ ಸ್ಕೀಮ್ಗಳು ಎಲ್ಲ ಬಡವರಿಗೆ ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳು ಕೊಟ್ಟಿವೆ ಅಂತಾರೆ. ದೇವದುರ್ಗದಲ್ಲಿ ಸಾಮಾನ್ಯ ಒಂದು 2 ಟೋಲ್ ತೆಗಿಯೋಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಅಂದರೆ ಇವ್ರು ಏನು ನ್ಯಾಯ ಕೊಡ್ತಾರೆ ಅನ್ನೋಂಥದ್ದು ನಾನು ಭಾಳ ನೋವು. ಮಹಿಳಾ ಶಾಸಕಿ ಈ ಥರ ಆಗ್ತಿದೆ ಹೇಗೆ? ಇಲ್ಲ, ಅದಕ್ಕೆ ನಾನು ಮಹಿಳಾ ಶಾಸಕಿ ಅಂದರೆ ನನಗೇನು ಯಾವುದು ನಾನು ಅವ್ರು ಈ ಥರ ತಿಳ್ಕೊಂಡಿರ್ಬೋದು, ನಾವೇನು ಮಾಡಿದರೆ ನಡೀತದೆ ಅಂತೇಳಿ. ಆದರೆ ನಾನು ಯಾವುದೇ ಕಾರಣಕ್ಕೂ ನಾನು ಕ್ಷೇತ್ರದ ಜನರನ್ನ ನಾನು ಕೇಳ್ತೀನಿ. ನಮ್ಮ ಪಕ್ಷದ ಮುಖಂಡರನ್ನೆಲ್ಲ ಕೇಳಿ ವಿಧಾನಸೌಧದಲ್ಲಿ ನಾನು ಕೂಡ ಸೆಷನ್ನಲ್ಲಿ ನಾನು ಉಪವಾಸ ಸತ್ಯಾಗ್ರಹ ಮಾಡೋಂಥ ತೀರ್ಮಾನನ ನಾನು ಈಗಾಗಲೇ ಮಾಡೀನಿ. ಇವರೇನಾದರೂ ಎಚ್ಚೆತ್ಕೊಂಡು ನನ್ನ ಕ್ಷೇತ್ರದ ಜನರಿಗಾಗಿ ಕೈ ಮುಗಿದೀನಿ ನಾನು. ಏನು ನನ್ನ ಪ್ರತಿಷ್ಠೆ ಅಂತ ತೊಗೋಬೇಡ್ರಿ ಸರ್. ನಾನು JDS ಇರ್ಬೋದು, ಆದರೆ ನನ್ನ ಜನರಿಗಾಗಿ ಅಲ್ಲೇನು ಬರೀ JDSನವ್ರು ಅಡ್ಡಾಡೋದಿಲ್ಲ, ಕಾಂಗ್ರೆಸ್ನವರು BJP ಅವರು ಎಲ್ಲರೂ ಅಡ್ಡಾಡ್ತಾರೆ. ವಿಶೇಷವಾಗಿ ರೈತರು ಅಡ್ಡಾಡ್ತಾರೆ. ಒಂದು ವೇಳೆ ಟೋಲ್ ತೆಗಿಯೋಕ್ಕಾಗಿಲ್ಲ ಅಂದರೂ ಕೂಡ ಅಲ್ಲಿ ನಮ್ಮ ರೈತರಿಗೇನು ಎಲ್ಲ ಬೋರ್ಡೇನು ರೈತರು ಯೂಸ್ ಮಾಡೋಂಥ ಗಾಡಿಗಳನ್ನು ಫ್ರೀಯಾಗಿ ಬಿಡ್ರಿ. ನನ್ನ ತಾಲೂಕದ ಒಂದು ರೈತರ ಗಾಡಿಗಳನ್ನು ಬಿಟ್ಟು ಬೇರೆ ನೀವು ಹೊರಗಡ್ಲಿಂದ ಔಟ್ ಆಫ್ ಸ್ಟೇಟ್ಲಿಂದ ಬರ್ತಾವಂತೇಳಿದ್ರಲ್ಲ, ಆ ಗಾಡಿಗಳಿಗೆ ತೊಗೊಳ್ರಿ ಅಂತ ಕೇಳಿದ್ರು ಕೂಡ ಮನವಿ ಮಾಡ್ಕೊಂಡು ನಾನು. ಆದರೆ ಅವರು ಇದನ್ನು ಯಾವ ರೀತಿ ತಗೊಂತಾರೋ ನನಗೆ ಗೊತ್ತಿಲ್ಲ ಸರ್.